ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PUC ಸ್ಪಾರ್ಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವ್ರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. PU ಬೋರ್ಡ್ ಎಕ್ಸಾಮಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ, ತುಂಬಾ ಸ್ಟ್ರೆಸ್ ಆಗ್ತಾರೆ. ಮತ್ತು ಅವ್ರು ಏನು ಅಂದರೆ ಭಯ ಪಡ್ಕೋತಾರೆ. ಮತ್ತು ಆಗ ಏನಾಗುತ್ತೆ ಅಂದರೆ ಮರ್ತೋಗುತ್ತೆ ಎಕ್ಸಾಮ್. ಈಗ ಎಕ್ಸಾಮಲ್ಲಿ ಹೋಗಿ ಕೂತಿದ್ದೀನಿ ಅಂದರೆ ಯಾರು ಸುಮ್ಮನೆ ಕೂತಿರೋಲ್ಲ. ಯಾವ ಥರ ಇರೋದು ಕ್ವಶನ್ ಪೇಪರು, ಹೆಂಗೆ ಬರೆಯೋದು ಎಲ್ಲ ಮರ್ತೋಗುತ್ತಾಗ ನೀವು ಎಷ್ಟು ಗಾಬರಿ ಪಡ್ಕೊತೀರಿ, ಎಷ್ಟು ಭಯ ಪಡ್ಕೊತೀರ, ಅಷ್ಟೇ ನಿಮಗೆ ಹೊಡೆತ ಬೀಳುತ್ತೆ. ನಾನು ಹೇಳೋದೇನು ಅಂದರೆ ಎಕ್ಸಾಮಿಗೆ ಹೋಗಿ ಕೂತ್ಕೋತೀರ, ನಿಮಗೆ ಏನೇನು ತಂದಿದ್ದೀರಾ ಎಲ್ಲ ತಂದಿದ್ದೀರಾ ನೋಡ್ಕೊಳ್ಳಿ, ಆರಾಮಾಗಿರಿ, ಯಾವುದೇ ಥರ ಟೆನ್ಷನ್ ತಗೊಳ್ಕೋಬೇಡಿ. ಕ್ವಶನ್ ಪೇಪರ್ ಹೆಂಗಿದೆಯಲ್ಲ, ಇನ್ನು ಬಂದಾದಮೇಲೆ ನೀವು ಟೆನ್ಷನ್ ತಗೊಳ್ಕೋಬೇಡಿ. ಏನು ಮಾಡಿ ಅಂದರೆ ಫಸ್ಟು ನೀವು ಕ್ವಶನ್ ಪೇಪರ್ ತೆಗೆದ ತಕ್ಷಣ ಫಸ್ಟು ನೀವು ನಿಮಗೆ ಲಾಸ್ಟು ಸಾಲ್ವ್ ಮಾಡ್ತೀನಿ ಅಂದರೆ ಫಸ್ಟ್ 15 MCQ ಹುಟ್ಟಿ ನಮಗೆ MCQ ನೋಡಿದಷ್ಟು ಗಾಬರಿ ನನಗೆ ಭಯ ಆಗುತ್ತೆ, MCQ ಸಾಲ್ವ್ ಮಾಡೋಕ್ಕಾಗಲ್ಲ, ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಭಯ ಆಗುತ್ತೆ ಅಂದರೆ ನೀವೇನು ಮಾಡಿ ಅಂದರೆ ಲಾಸ್ಟ್ ಪೇಜಿಂದ ಬಂದುಬಿಡಿ, ಲಾಸ್ಟ್ ಮೇನಿಂದ. ಅಂದರೆ ಎಲ್ಲ ಕ್ವಶನ್ ನೀವು 15 ನಿಮಿಷ ಹೆಂಗೆ ಗ್ಯಾಪ್ ಕೊಡ್ತೀರ ಅದನ್ನು ನೋಡೋಕ್ಕೆ ಹೋಗಬೇಡಿ. MCQ ಒಂದು ನೋಡಿ, ನಿಮಗೆ ಅದು MCQ ಏನಾದರೂ ನೋಡಿದರೆ ನನಗೆ ಒಂಥರ ಭಯ ಆಗುತ್ತೆ, ಇದು ಬರ್ತಿಲ್ಲ, ಅದಕ್ಕೇನೋ ಬರ್ತಿಲ್ಲ ಅಂತ ಅನಿಸಿದ್ರೆ ಅದನ್ನೂ ನೋಡೋಕ್ಕೆ ಹೋಗ್ಬಿಡಿ. ನೀವು ಏನು ಬರೀತೀರ ಫಸ್ಟ್ನೇ ಕ್ವಶನ್ ಬರೆಯೋದಾದರೆ ಫಸ್ಟ್ನೇ ಕ್ವಶನ್ ಮಾತ್ರ ನೋಡಿ. ಎಲ್ಲ ಕ್ವಶನ್ ಒಂದೇ ಸತಿ ನೋಡಿದರೆ ನಿಮಗೆ ಏನಾಗುತ್ತೆ ಅಂದರೆ ಈ ಕ್ವಶನು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ನಿಮಗೆ ಹೆಂಗೆ ಬರೆಯೋದು ಏನು ಬರೆಯೋದು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನೀವು ಏನು ಮಾಡಿ ಅಂದರೆ ಕ್ವಶನ್ಗಳನ್ನ ಈಗ ನಿಮಗೆ ಫಸ್ಟ್ನೇ ಕ್ವಶನ್ ಬರ್ತಿದ್ದೀರಾ ಅಂದರೆ ಫಸ್ಟ್ನೇ ಕ್ವಶನ್ ನೋಡಿ, ಅದು ನಿಮಗೆ ಆನ್ಸರ್ ಗೊತ್ತಾ ಬರೀರಿ. ನೆಕ್ಸ್ಟ್ ಕ್ವಶನಿಗೆ ಅದು ಗೊತ್ತಿಲ್ಲ ಅಂದರೆ ಅದನ್ನು ಬಿಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನಿಗೆ ಹೋಗಿ, ಸೆಕೆಂಡ್ ಆನ್ಸರ್ ಅಷ್ಟು ಗೊತ್ತಾ ಬರೀರಿ, ಗೊತ್ತಿಲ್ವ ಬಿಡಿ. ಥರ್ಡ್ ಕ್ವಶನಿಗೆ ಹೋಗಿ, ಥರ್ಡ್ ಕ್ವಶನ್ ಆನ್ಸರ್ ಗೊತ್ತಾ ಬರೀರಿ. ಅದು ನೀವು ಎಲ್ಲನೂ ಫಸ್ಟೇ ಕ್ವಶನ್ ಪೇಪರ್ ಕೊಡೋಷ್ಟು ಎಲ್ಲನೂ ನೋಡ್ತೀನಿ ಅಂತ ಕ್ವಶನ್ ಪೇಪರನ್ನು ನೋಡಿಬಿಟ್ರೆ ನಿಮಗೆ ಅದಾದಮೇಲೆ ಏನಾಗುತ್ತೆ ಅಂದರೆ ಈ ಕ್ವಶನ್ ಆನ್ಸರು, ಈ ಕ್ವಶನಿಗೆ ಇದು, ಆ ಥರ ನಿಮಗೆ ಭಯ ಆಗಿಬಿಡುತ್ತೆ. ಹಾಗೇನಾಗುತ್ತೆ, ನೀವು ಎಕ್ಸಾಮ್ ಕ್ಲೀನಾಗಿ ಬರೆಯಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದರೆ ಫಸ್ಟ್ ಹೋಗಿ ಕೂತ್ಕೊಂಡಷ್ಟು ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ ನೋಡಬೇಡಿ. ಕೂತ್ಕೊಂಡು ಒಂದು ಕಡೆ ಒಂದೇ ಕ್ವಶನ್ ನೋಡಿಕೊಂಡು ಕ್ಲೀನಾಗಿ ಆನ್ಸರ್ ಬರಿತಾ ಹೋದರೆ ನಿಮಗೆ ಆಗ ಏನು ಭಯ ಆಗಲ್ಲ. ಎಲ್ಲ ಕ್ವಶನ್ ನೋಡಿದ್ರೆ ಏನಾಗುತ್ತೆ, ಈ ಕ್ವಶನ್ ಆನ್ಸರು ಅಂತ ಕನ್ಫ್ಯೂಸ್ ಆಗಿ ನಿಮಗೆ ಎಕ್ಸಾಮಲ್ಲಿ ನೀವು ತುಂಬಾ ಗಾಬರಿ ಆಗ್ತೀರಾ. ಅದಕ್ಕೆ ಕೂತ್ಕೊಂಡು ಕ್ಲೀನಾಗಿ ಏನು ಮಾಡಿ ಅಂದರೆ ನೀವು ಯಾವುದೇ ಥರ ಸ್ಟ್ರೆಸ್ ಇಲ್ದಂಗೆ, ಭಯ ಪಡ್ಕೊಳ್ದಂಗೆ ನಿಧಾನ ಕೂತ್ಕೊಂಡು ಒಂದೊಂದೇ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಕೊಂಡು ಹೋದರೆ ನಿಮಗೆ ಯಾವ ಥರ ಗೊತ್ತಾಗಲ್ಲ. MCQ ಗೊತ್ತಾಗ್ತಿಲ್ಲ, MCQ ಫಸ್ಟ್ ಬರಿಬೇಕಾದ್ರಿಂದ 15 ಕಾಲಮ್ ಬಿಡಿ. ಅದಾದಮೇಲೆ ಏನಾದ್ರು ಬರಿಬೋದು. ಮತ್ತು ಮೇಯ್ನು ಮತ್ತು ಕ್ವಶನ್ ನಂಬರ್ ಹಾಕಿಲ್ದವ್ರೆ, ಮೇಯ್ನು ಮತ್ತು ಕ್ವಶನ್ ನಂಬರು ಹಾಕ್ತವ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು, ಮಾರ್ಕ್ಸೇ ಕೊಡಲ್ಲ. ನೆಕ್ಸ್ಟು ನೀವು MCQ ಆಗಲಿಲ್ಲ, ನಾನು ಲಾಸ್ಟಿಂದ ಬರ್ತೀನಿ, ನನಗೆ ಫಸ್ಟಿಂದ ಗೊತ್ತಾಯ್ತಿಲ್ಲ ಅಂದರೆ ಏನು ಮಾಡಿ ಅಂದರೆ ಲಾಸ್ಟ್ನೇ ಕ್ವಶನಿಗೆ ಹೋಗಿ, ಫಸ್ಟ್ನೇ ಒಂದೇ ಒಂದು ಕ್ವಶನ್, ಆಮೇಲೆ ಅದರಲ್ಲೂ ಎಲ್ಲ ಕ್ವಶನ್ ನೋಡ್ಬಿಟ್ಟಿದ್ದೀರಾ, ಆಮೇಲೆ ಇದಕ್ಕದು ಅಂತ ನಿಮಗೆ ಆಮೇಲೆ ಅದು ಕನ್ಫ್ಯೂಸ್ ಆಗಿ ಆಮೇಲೆ ನಂಗೆ ಆಯ್ತಿಲ್ಲ ಅಂತ ಭಯ ಆಗ್ಬಿಟ್ಟು ನೀವು ಹೇಳ್ತಾ ಗೊತ್ತಾಗ್ತೀರಾ. ಹಂಗೆ ಆಗಬಾರ್ದು ಅಂದರೆ ಏನು ಮಾಡಿ ಅಂದರೆ ನೀವು ಒಂದೊಂದೇ ಕ್ವಶನ್ ನೋಡ್ತಾ ಬರೀತಾ ಹೋಗಿ. ಸುಮಾರು ಜನ ಹಂಗೆ ಮಾಡೋದು ನಾನು ನೋಡಿದ್ದೀನಿ. ಎಷ್ಟೋ ಜನ ಎಕ್ಸಾಮಲ್ಲಿ ಬಂದ್ಬಿಟ್ಟು ನನಗೆ ಎಲ್ಲ ಕ್ವಶನ್ ನೋಡ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಕ್ವಶನ್ ಪೇಪರ್ ಒಂದು ಕಡೆ ನೋಡ್ಕೊಂಡ್ಬಿಡ್ತಾರೆ. ನಾನು ಅದು ಕಲ್ತಿದ್ದೆ, ಈ ಕ್ವಶನ್ ಆ ಕ್ವಶನ್ ನನಗೂ ಅದೇ ಥರ ಆಗಿದೆ ಅಂದರೆ ಅದಕ್ಕೆ ನಾನು ಅದಾದಮೇಲೆ ನೆಕ್ಸ್ಟು ಆ ಥರ ಮಾಡಿದೆ. ನಾನು ಫಸ್ಟ್ ಒಂದೇ ಕ್ವಶನ್ ಬರೀತೀನಿ, ಒಂದೇ ಕ್ವಶನ್ ನೋಡ್ತೀನಿ, ಬೇರೆ ಯಾವ ನೋಡಲ್ಲ. MCQ ಬೇಕು ಅಂದರೆ ನಾನು ಫಸ್ಟ್ 15 ಬಿಟ್ಬಿಟ್ಟು ಲಾಸ್ಟಿಂದ ಬರ್ತಾಯಿರ್ತೀನಿ. ಆಮೇಲೆ ಲಾಸ್ಟಿಗೆ ಟೈಮ್ ಉಳಿದಾಗ MCQ ನೋಡ್ಕೊಂಡು ಕ್ಲೀನಾಗಿ ಸಾಲ್ವ್ ಮಾಡ್ಕೊಂಡು ಬರ್ತಿದ್ದೆ. ನೀವು ಅದೇ ಥರ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಈಗ ಹೋದಷ್ಟು ಎಲ್ಲ ಕ್ವಶನ್ ಪೇಪರ್ ನೋಡಿ ಇದಕ್ಕೆ ಆನ್ಸರ್ ಅಂತ ಭಯ ಆಗುತ್ತೆ. ಮತ್ತು ಒಂದು ಗ್ಯಾಪ್ನಲ್ಲಿ ನಿಮಗೆ ನೆವರ್ ಗಿವ್ ಅಪ್, ಯಾವುದೇ ಥರ ನೀವು ಸೋಲ್ಬಾರ್ದು. ಆ ಥರ ಒಂದು ಮೋಟಿವೇಶನ್ ಇರಲಿ. ನಾನು ಈಗ ನನಗೆ ಎಲ್ಲ ಕಲ್ತೀನಿ ಅಂತ ಒಂದೇ ಸತಿ ನೋಡ್ಬಿಟ್ಟು ಬರಿತೀನಿ ಅಂತ ಹೋದ್ರೆ ಆಗಲ್ಲ, ಮರ್ತೋಗುತ್ತೆ. ಅದಕ್ಕೆ ಆನ್ಸರ್ ಅಂತ ಗೊತ್ತಾಗಲ್ಲ. ಅದಕ್ಕೆ ನಿಧಾನಕ್ಕೆ ಕೂತ್ಕೊಂಡು ಭಯ ಪಡ್ಕೊಳ್ದೆ ಕ್ಲೀನಾಗಿ ಎಕ್ಸಾಮ್ ಬರೀರಿ. ಮತ್ತು ಈಗ ಮಿಡ್ ಟರ್ಮ್ ಎಕ್ಸಾಮ್ ಇದೆಯೋ ಆ ಮಿಡ್ ಟರ್ಮ್ ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಎಲ್ಲ ಎಕ್ಸಾಮ್ ಬರೆಯೋರಿಗೆ. ಇವತ್ತಿನ ವಿಡಿಯೋ ಇಷ್ಟೇ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದ ಮರಿಬೇಡಿ. ಇದೇ ಥರ ಕ್ವಶನ್ ಪೇಪರು ಸಾಲ್ವ್ ಕ್ವಶನ್ ಪೇಪರು ನಿಮಗೆ ಏನೇ ಬೇಕಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ಆನ್ಸರ್ ತಿಳಿಸ್ಕೊಡ್ತೀನಿ.